ಕೇಂದ್ರ ಸರ್ಕಾರ ಇವತ್ತು ಈ ವರ್ಷದ ಬಜೆಟ್ ಅನ್ನು ಮಂಡನೆ ಮಾಡಿದೆ. ಈ ಕುರಿತಂತೆ ಮಾತನಾಡಲಿಕ್ಕೆ ಇದೀಗ ನಮ್ಮ ಜೊತೆಗೆ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ ಅವರಿದ್ದಾರೆ. ಕೇಂದ್ರದ ಬಜೆಟ್ಗೆ ಅವರ ಪ್ರತಿಕ್ರಿಯೆ ಏನು ಅಂತ ಕೇಳೋಣ. ಸರ್, ಇವತ್ತು ಬಜೆಟ್ ಮಂಡನೆ ಮಾಡಿದ್ರಿ, ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರಿ, ಏನು ಹೇಳ್ತಿದ್ರಿ? ಏನು ನಿರೀಕ್ಷೆ? ಜನಸಾಮಾನ್ಯರದು, ರೈತರದು, ವಿದ್ಯಾರ್ಥಿಗಳದ್ದು ಯಾರ್ದು ಕೂಡ ಸಫಲ ಆಗಿಲ್ಲ. ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆ ಆ ಸ್ಲ್ಯಾಬ್ ಯಥಾಸ್ಥಿತಿ ಮುಂದುವರೆದಿದೆ. 4 ಲಕ್ಷ ಜೀರೋ ಏನಿತ್ತು ಅದನ್ನೇ ಆಗಿದೆ. 15 ಲಕ್ಷ ಇವತ್ತುವರೆಗೆ ಆಗ್ತದೆ. 10 ಲಕ್ಷ 15 ಲಕ್ಷವಾಗ ಜೀರೋ ಸ್ಲ್ಯಾಬ್ ಅಂತ ಹೇಳಿದ್ರೆ ಅದಕ್ಕೆ ಯಾವುದು ಕೂಡ ಆಗಿಲ್ಲ. ಕೆಳಮಗ್ಗದ ಜನರಿಗೆ, ಮಧ್ಯಮ ವರ್ಗದ ಜನರಿಗೆ, ಆಮೇಲೆ ಸ್ಯಾಲ್ರಿಡ್ ಕ್ಲಾಸ್ ಏನಿದೆ ಅವ್ರಿಗೆ ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ಸಿಲಿಂಡ್ರು ಎಲ್ಲ ಪದಾರ್ಥಗಳು ತುಟ್ಟಿಯಾಗಿದ್ದಾವೆ. ಏನಾದ್ರು ರಿಲೀಫ್ ಸಿಗಬೇಕು ಅಂತ ಹೇಳಿ ಸಿಕ್ಕಿದ್ರೆ ರಿಯಾಯಿತಿ ಸಿಗಬೇಕು ಅದು ಸಿಕ್ಕಿಲ್ಲ. ಎರಡನೇದಾಗಿ ನಮ್ಮ ನೀರಾವರಿಗಾಗಲಿ ಕೃಷಿಗಾಗಲಿ ಏನೂ ಕೂಡ ಕೊಟ್ಟಿಲ್ಲ. ಅಪರ ಭದ್ರಾಗಿ ಏನು 5,600 ಕೋಟಿ ರೂಪಾಯಿ ಪೆಂಡಿಂಗ್ ಇದೆ ಕಳೆದ 3-4 ವರ್ಷ, ಅದನ್ನು ಕೂಡ ಮತ್ತೆ ಹೇಳಿಲ್ಲ. ಅಪರ್ ಕೃಷ್ಣ ಪ್ರಾಜೆಕ್ಟ್ಗೆ ನ್ಯಾಷನಲ್ ಪ್ರಾಜೆಕ್ಟ್ ಡಿಕ್ಲೇರ್ ಮಾಡಬೇಕು, ಗೆಜೆಟ್ ನೋಟಿಫಿಕೇಷನ್ ಮಾಡಬೇಕು, ಎರಡನೇ ನ್ಯಾಯಾಧಿಕರಣ ತೀರ್ಪು ಅದನ್ನು ಕೂಡ ಆಗಿಲ್ಲ. ಇವತ್ತು ಯಾವುದೇ ಒಂದು ರೀತಿ ಸಹಕಾರ ಇವತ್ತು ರಾಜ್ಯಗಳಿಗಾಗಿಲ್ಲ. ಮತ್ತು ಪ್ರಮುಖವಾದಂಥ ಒಂದು ದೊಡ್ಡ ಅನ್ಯಾಯ ಇವತ್ತು ಸಹ 5 ಹೈ ಸ್ಪೀಡ್ ರೈಲ್ ಕಾರಿಡಾರ್ಸನ್ನು ಅನೌನ್ಸ್ ಮಾಡಿದ್ದೀರಿ. ಮುಂಬೈ ಪುಣೆ ಮಾಡಿದಿರಿ, ಸಂತೋಷ. ಪುಣೆ ಟು ಬ್ಯಾಂಗ್ಳೂರು ಇದು ಕೇವಲ ಕರ್ನಾಟಕ ರಾಜ್ಯಕ್ಕಲ್ಲ, ಇಡೀ ದೇಶಕ್ಕೆ ಒಂದು ಇಂಪಾರ್ಟೆಂಟ್ ಕಾರಿಡಾರ್ ಇದು, ಪುಣೆ ಟು ಬ್ಯಾಂಗ್ಳೂರು. ಆ ಪುನಃ ಬ್ಯಾಂಗ್ಳೂರು ಕಾರಿಡಾರ್ನ ತನುಸರಿ ನೀವು ಅನೌನ್ಸ್ ಮಾಡಿಲ್ಲ. ಇದು ಕರ್ನಾಟಕ ರಾಜ್ಯದಲ್ಲಿ ಅದರ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ವೆಸ್ಟರ್ನ್ ಮಹಾರಾಷ್ಟ್ರ ಭಾಗ ಇವತ್ತೆಲ್ಲ ಕವರ್ ಆಗಿರುವಂಥದ್ದು ಇದು. ಹೀಗಾಗಿ 2 ರಾಜ್ಯಕ್ಕೂ ಕೂಡ ಇವತ್ತು ಅನ್ಯಾಯ ಮಾಡಿದ್ದಾರೆ. ಆ 2 ರಾಜ್ಯ ಇರಲಿ ಒಂದು ಭಾಗ, ಇಡೀ ದೇಶಕ್ಕೆ ಇದು ಪ್ರಮುಖವಾದಂಥ ಕಾರಿಡಾರ್. ಇದನ್ನು ಮಾಡಲಾರ್ದೆ ಇಡೀ ದೇಶಕ್ಕೆ ಇದೊಂದು ಹಿನ್ನಡೆ ಆಗಿದೆ ಇವತ್ತು ಸಹ. ತಾವು ಡಿಫೆನ್ಸ್ ಕಾರಿಡಾರ್ನು ಸಹ ಕೇಳಿದ್ರಿ ಸರ್, ಅದನ್ನು ಕೂಡ ಕೊಟ್ಟಿಲ್ಲ. ಡಿಫೆನ್ಸ್ ಕಾರಿಡಾರು ಇಲ್ಲ, ರೈಲ್ ಕಾರಿಡಾರು ಇಲ್ಲ, ಯಾವ ಕಾರಿಡಾರು ಇಲ್ಲ. ಆಮೇಲೆ ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ಕೂಡ ನಾವು ಕನಿಷ್ಠ 50% ರಾಜ್ಯಗಳಿಗೆ ಕೊಡಬೇಕು ನೀವು ಅಂಥೇಳಿ 15% ನಮ್ಗೆ ಕೊಡ್ತಾ ಇದೆ. 14ನೇ ಫೈನಾನ್ಸು 15ನೇ ಫೈನಾನ್ಸ್ದಲ್ಲಿ ಸುಮಾರು ನಮಗೆ 70,000 ಕೋಟಿಯಷ್ಟು ನುಕ್ಸಾನಾಗಿದೆ. ಈಗ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಮಾತನಾಡ್ತಾರೆ. ನನ್ನ ಬ್ಲೂ ಪ್ರಿಂಟ್ ನನ್ನ ಮುಂದೆ ಇಲ್ಲ. ಆ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಅದನ್ನು ಹೇಳ್ಕೊಂಡು ಕೊಡ್ತಾರೆ. ರಾಜ್ಯದಿಂದ ಅತಿ ಹೆಚ್ಚು BJP ಸಂಸದರೇ ಆಯ್ಕೆಯಾಗಿ ಹೋಗಿರುವಂಥದ್ದು, ಅವ್ರು ಯಾರೂ ಸಹ ಮಾತನಾಡದೇ ಇರೋದೇ ಇದಕ್ಕೆ ಅನ್ಯಾಯ ಅಂತೀರಾ ಅಂತ? ನಿಶ್ಚಿತವಾಗಿ ಯಾರು ಕೂಡ ಮಾತಾಡಿಲ್ಲ. ಈ ಸಲ ನಿಮ್ಮ ಪ್ರಹ್ಲಾದ್ ಜೋಶಿ ಅವ್ರಿಗೂ ಕ್ಯಾರಿ ಅಂತಿಲ್ಲ. ಅವರು ಪುನಃ ಬ್ಯಾಂಗ್ಳೂರು ಕಾರಿಡಾರ್ ಯಾರಿಗೆ ಪ್ರಮುಖವಾಗಿವೆ? ಬೆಂಗಳೂರು ಮೂಲಭೂತ ಸೌಕರ್ಯಗಳಿಗೂ ಸಹ ಸಾಕಷ್ಟು ಬೇಡಿಕೆ ಇತ್ತು ಸರ್. ಏನು ಬ್ಯಾಂಗ್ಳೂರು ಮೂಲಭೂತ ಸೌಕರ್ಯಗಳಿಗೂ ಕೊಟ್ಟಿಲ್ಲ, ಯಾವುದಕ್ಕೂ ಕೂಡ ಕೊಟ್ಟಿಲ್ಲ. ಒಟ್ಟಾರೆ ಬಜೆಟ್ಗೆ ಏನಂತೀರಿ? ಬಜೆಟ್ ಈಸ್ ಅ ಬಿಗ್ ಫೇಲ್ಯೂರ್. ಇದಿಷ್ಟು ಬಜೆಟ್ಗೆ ಸಂಬಂಧಿಸಿದಂತೆ MB ಪಾಟೀಲ್ ಅವರ ಪ್ರತಿಕ್ರಿಯೆ. ಕ್ಯಾಮರಾಮನ್ ಸಚಿನ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.